ಅಕ್ರಮ ಆರೋಪವನ್ನು ಹೊತ್ತಿರುವಂತಹ ಇಂಜಿನಿಯರ್ಗಳು ನಾಪತ್ತೆಯಾಗ್ಬಿಟ್ಟಿದ್ದಾರೆ. 2009, 2012ರವರೆಗೆ ಅಂದ್ರೆ 2009ರಿಂದ 2012ರವರೆಗೆ ಸೇವೆಯಲ್ಲಿದ್ದಂತಹ ಇಂಜಿನಿಯರ್ಸ್ಗಳು ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಈಗ ಇಂಜಿನಿಯರ್ಸ್ ವಿಳಾಸವನ್ನ ಜಿಬಿಎ ಹುಡುಕ್ತಾ ಇದೆ. ಈ ಇಂಜಿನಿಯರ್ಸ್ಗಳು ಅಕ್ರಮವನ್ನ ಎಸಗಿದವರು. ಜಿಬಿಎ ಅವರಿಗೆ ಅವರ ಅಡ್ರೆಸ್ ಸಿಗ್ತಾ ಇಲ್ಲ, ನಾಪತ್ತೆಯಾಗಿ ಹೋಗ್ಬಿಟ್ಟಿದ್ದಾರೆ. ಹುಡುಕಾಡುವಂತ ಕೆಲಸ ಆಗ್ತಿದೆ. ಆರ್ಆರ್ ನಗರ, ಮಲ್ಲೇಶ್ವರಂ, ಗಾಂಧಿನಗರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಈ ಇಂಜಿನಿಯರ್ಸ್ಗಳು. 310 ಇಂಜಿನಿಯರ್ಗಳ ಮಾಹಿತಿಯೇ ಇನ್ನೂ ಕೂಡ ಸಿಕ್ತಿಲ್ಲ ಅಂತಿದೆ ಜಿಬಿಎ. ಕಾಮಗಾರಿ ಹೆಸರಲ್ಲಿ ಬರೋಬ್ಬರಿ 1018 ಕೋಟಿ ಗೋಲ್ಮಾಲ್ ಆರೋಪವನ್ನ ಈ ಇಂಜಿನಿಯರ್ಸ್ಗಳು ಹೊತ್ತಿರ್ತಾರೆ. ತನಿಖೆ ಆಗ್ತಾ ಇದೆ. ಅವ್ರು ಎಲ್ಲಿದ್ದಾರೆ ಅಂತ ಅವರ ಪ್ರಶ್ನೆ ಮಾಡೋಣ ಅಂತಂದ್ರೆ ಅವ್ರನ್ನ ಹುಡುಕಿದ್ರೆ ಅವರ ಅಡ್ರೆಸ್ ಅಲ್ಲಿ ಅವರಿಲ್ಲ, ನಾಪತ್ತೆಯಾಗಿ ಹೋಗ್ಬಿಟ್ಟಿದ್ದಾರೆ. ನಕಲಿ ಬಿಲ್ ಸೃಷ್ಟಿ ಮಾಡಿ ಹಣ ಬಿಡುಗಡೆ ಮಾಡಿರುವಂತಹ ಆರೋಪ. ಹಿಂದಿನ ಬಿಬಿಎಂಪಿ ದಾಖಲೆಯಲ್ಲೂ ಕೂಡ ಇಂಜಿನಿಯರ್ಸ್ ಮಾಹಿತಿ ಇಲ್ಲ. ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ದುಸ್ಥಿತಿ ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ನೀವು ಗಮನಿಸ್ತಾ ಹೋಗಬಹುದು. ಒಬ್ಬ ನಾರ್ಮಲ್ ಇಂಜಿನಿಯರ್ ಕೂಡ ನಕಲಿ ಒಂದು ದಾಖಲೆಯನ್ನು ಕೊಟ್ಬಿಟ್ಟು ನಕಲಿ ಬಿಲ್ ಕೊಟ್ಟು ಸಾವಿರಾರು ಕೋಟಿ ಅಥವಾ ನೂರಾರು ಕೋಟಿ ಹಣವನ್ನು ಗುಳು ಮಾಡಬಹುದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತಾನೆ ಹೇಳಬಹುದು. ಬರೋಬ್ಬರಿ 118 ಕೋಟಿ ಗೋಲ್ಮಾಲ್ ಮಾಡಿದ್ದಾರಂತೆ. ಹೇಗೆ ಕಾಮಗಾರಿ ಆಗಿದೆ ಅಂತ ಹೇಳ್ಕೊಂಡು ನಕಲಿ ಬಿಲ್ ಕೊಟ್ಟು ಇವರು ಪಂಗನಾಮ ಹಾಕಿರುವಂಥದ್ದು ಜಿಬಿಎಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಕಮಿಷನರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಹಳೆ ಕೇಸು 2010 ಅಥವಾ 2010, 11 ಅಥವಾ 13, 10 to 14 ಕಾಲದಲ್ಲಿ ಏನೋ ಒಂದು ವರದಿ ಬಂದಿತ್ತು. ಅದರಲ್ಲಿ ಸಂಬಂಧಪಟ್ಟವರಿಂದ ಸಮಜಾಯಿಷಿ ತಗೊಂಡು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಕಮಿಟಿಯಿಂದ ವರದಿ ಬಂದಿತ್ತು. ಸೊ ಅದಕ್ಕೆ ನಾವು ಹುಡುಕಿ ಯಾರೆಲ್ಲ ಮಾಹಿತಿ ಇದೆ ಅವ್ರ ಕಡೆಯಿಂದ ಉತ್ತರ ತಗೊಂಡು ಆಮೇಲೆ ಯಾರಾದರೂ ಸಿಗ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಪಬ್ಲಿಕ್ ನೋಟಿಫಿಕೇಶನ್ ಕೊಟ್ಬಿಟ್ಟು ಅವರು ಏನಾದರೂ ಉತ್ತರ ಕೊಡಲಿಕ್ಕೆ ಅವಕಾಶ ಇದ್ದರೆ ನಾವು ಅದನ್ನು ತಗೊಂಡು ಆಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ. ಡಿಪೆಂಡ್ಸ್. ಕೆಲವು ಜನರು ರಿಟೈರ್ ಆಗಿರ್ಬೋದು, ಕೆಲವು ಜನರು ಇದ್ದಾರೆ, ಕೆಲವು ಜನರು ಬೇರೆ ಕಡೆ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಖಾಂತರ ಸಹ ನಾವು ಕೊಟ್ಟಿದ್ದೇವೆ. ಎಲ್ಲಿ ಅವಕಾಶ ಇದೆ ಕೆಲವು ಜಾಗದಲ್ಲಿ ಎಲ್ಲಿ ನಮಗೆ ಮಾಹಿತಿ ಪಬ್ಲಿಕ್ ನೋಟಿಸ್ ಬೈ ವೇ ಆಫ್ ಸೇಫ್ಟಿ issued so that we get everybody to say that ನಾವು ಅವರಿಗೆ ತಲುಪಿಸ್ತೇವೆ. their last known address ಏನಾದರೂ ಚೇಂಜ್ ಆಗಿಬಿಟ್ರೆ, especially they retired, then it becomes difficult, so it is important to give them public notice. We will finalize the reply based on whether we get an answer or not. ಮತ್ತೆ ಸೂಕ್ತ ಕ್ರಮ ತಗೊಳ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು, ಇಲ್ಲಿ 2009ರಿಂದ 2013 ಆಗಿರುವಂತಹ ಗೋಲ್ಮಾಲ್ ಬಗ್ಗೆ ಈಗ ತನಿಖೆ ಆಗ್ತಿರುವಂಥದ್ದು ನಿಜವಾಗ್ಲೂ ವಿಪರ್ಯಾಸದ ಸಂಗತಿ. ಈ ತನಿಖೆ ಇಷ್ಟು ವಿಳಂಬ ಆಗ್ತಿರುವಂಥದ್ದು ಯಾಕೆ? ಆ ಇಂಜಿನಿಯರ್ಸ್ಗಳು ಈಗ ಸದ್ಯಕ್ಕೆ ಎಲ್ಲಿದ್ದಾರಂತೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಿದ್ಯಾ? ಖಂಡಿತ ಧನುಷ್, ಇದರಲ್ಲಿ ಬೇಲಿಯ ಹೊದ್ದು ಹೊಲ ಮೇಯೋ ಕತೆ ಆದ ಪರಿಸ್ಥಿತಿ ಇದೆ. ಯಾಕಂದ್ರೆ 2009ರಿಂದ 2013ವರೆಗೂ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಡೆದಂತ 3 ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ 310 ಕಾಮಗಾರಿಗಳಲ್ಲಿ 310 ಇಂಜಿನಿಯರ್ಗಳಿಗೆ ನೋಟಿಸ್ ಅನ್ನ ಕೊಡ್ಬೇಕಾಗಿದೆ. ಯಾಕಂದ್ರೆ ನಾಗಮೋಹನ್ ದಾಸನ ಸಮಿತಿ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು, ನೋಟಿಸ್ ಸರ್ವ್ ಮಾಡ್ಬೇಕು ಅಂತೇಳಿ ಸೂಚನೆ ಕೂಡ ಕೊಟ್ಟಿತ್ತು. ಈ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ನೋಟಿಸ್ ಕೊಡ್ಲಿಕ್ಕೆ ಹೋದಾಗ 310 ಇಂಜಿನಿಯರ್ಗಳ ಕೊಟ್ಟಂತ ವಿಳಾಸ ಏನಿದೆ ಆ ವಿಳಾಸಗಳಲ್ಲಿ ಅವ್ರು ಇಲ್ಲೇ ಇಲ್ಲ. ಒಂದು, ಸಾಕಷ್ಟು ಇಂಜಿನಿಯರ್ಗಳು ರಿಟೈರ್ಡ್ ಆಗಿದ್ದಾರೆ. ಇನ್ನು ಕೆಲ ಇಂಜಿನಿಯರ್ಗಳು ವಿಳಾಸವನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಕೆಲವರು ಗೊತ್ತಿದ್ದು ಕೂಡ ಗೊತ್ತಿಲ್ಲದೆ ಇರೋ ರೀತಿಯಾದಂತ ನಾಟಕಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವರನ್ನ ಎನ್ಕ್ವೈರಿ ಮಾಡಬೇಕು, ಇವಕ್ಕೆಲ್ಲಕ್ಕೂ ಕೂಡ ಸಪೋರ್ಟ್ ಮಾಡದೇ ಇರುವಂತ ಕಾರ್ಯವನ್ನ ಹಾಲಿ ಇರುವಂತ ಹಿರಿಯ ಇಂಜಿನಿಯರ್ಗಳು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ 818 ಕೋಟಿಗಳ ಅಕ್ರಮ ವ್ಯವಹಾರ ಗೋಲ್ಮಾಲ್ ಆಗಿದೆ ಅನ್ನುವಂತ ಗಂಭೀರವಾದಂತ ಆರೋಪ ಇದೆ. ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಿರುವಂತ ಗೋಲ್ಮಾಲ್ ಏನಿದೆ ಇದರ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಡ್ಲಿಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಅಲ್ಲಿ ವಿಳಾಸನೇ ಇಲ್ಲದೆ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಈಗ ಕೈ ಚೆಲ್ಲುವಂತ ಕಾರ್ಯವನ್ನ ಜಿಬಿಎ ಅಧಿಕಾರಿಗಳು ಏನೋ ನೆಪವನ್ನ ಹೊಡ್ತಾ ಇರೋದು. ಧನುಶ್ರೀ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮ ಮಾಹಿತಿಗಾಗಿ.